ಹಾಯ್, ವೆಲ್ಕಮ್ ಟು ಗೋವಾ ಡೈರೀಸ್. ಇವಾಗ ಏನು ನೋಡ್ತಾ ಇದ್ದೀರಾ ಅದು ಪ್ಯಾರಾಸೈಲಿಂಗ್. ಸ್ಕೂಬಾ ಮುಗಿಸ್ಕೊಂಡು ಊರೆಲ್ಲ ಪ್ಯಾರಾಸೈಲಿಂಗು ಮುಗಿಸ್ಕೊಳ್ಳೋಣ, ಹಿಂಗಿದೀವಿ ಬಂದಿದ್ದೀವಿ ಎಂಜಾಯ್ ಮಾಡೋಣ ಅಂತ ಪ್ಯಾರಾಸೈಲಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡ್ತಾ ಇದ್ದೀರಲ್ಲ, ದಾರ ಕಟ್ಟಿ ಪ್ಯಾರಾಶೂಟಲ್ಲಿ ಹಿಂಗೆ ಬಿಡ್ತಾರೆ. ಸೊ ಹಿಂಗೆ ನೋಡಿ, ನೀರಲ್ಲಿ ಅರ್ಧ ಮುಳುಗಿಸಿ ಹಂಗೆ ಎತ್ತಿ ಬಿಡ್ತಾರೆ. ಏನು ಮಜಾ! ಅದೊಂಥರ ಸಿಕ್ಕಾಪಟ್ಟೆ ಒಂಥರ ಮಜಾ ಬಿಡಿ. ಅದು ನ್ಯಾಚುರಲ್ ಫೀಲ್, ಅದು ನಿಮಗೊಂದು ಖುಷಿ. ಹಂಗೇ ಅದೇನಾಗುತ್ತೆ ಅಂದರೆ, ಸ್ವಲ್ಪ ನೆಲದಲ್ಲಿ ಆಡಿಸಿ ಹಂಗೆ ಮೇಲಕ್ಕೆ ಬಿಡ್ತಾರೆ, ಹಂಗೆ ದಾರ ಬಿಡ್ತಾರೆ. ಸಿಕ್ಕಾಪಟ್ಟೆ ಹೈಟ್ ಹೋಗ್ತೀರಾ. ಒಂದು 100 ಮೀಟರ್ಸ್ ತನಕ ಹೋಗಿದ್ದೆ ನಾನು, ಅಪ್ರಾಕ್ಸಿಮೇಟ್, ಎಕ್ಸಾಕ್ಟ್ ಅಲ್ಲ. ಅದೊಂಥರ ಹೆಂಗೆ ಅಂದರೆ, ಅಕ್ಕಪಕ್ಕ ಸುತ್ತ ನಿಮಗೆ ಸಮುದ್ರ ಕಾಣ್ತಾ ಇರುತ್ತೆ. ಸೊ ಒಂಥರ ಬ್ರೀಸು, ಒಂಥರ ಗಾಳಿ, ಆ್ಯಂಡ್ ಸೇಫ್ಟಿ ಕಟ್ಟಿರ್ತಾರೆ ನೀಟಾಗಿ. ಅದೇನು ಪ್ರಾಬ್ಲಮ್ ಇಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರ. ಸೊ ಇಲ್ಲಿಗೆ ಹೋಗ್ಬೇಕಂದ್ರೆ ನಾವು 1.5 ಅವರ್ ಟ್ರಾವೆಲ್ ಮಾಡಬೇಕು. ಊಟ ತಿಂಡಿ ಎಲ್ಲ ಕೊಡ್ತಾರೆ. ನಾನು ಇಲ್ಲೇನು ಮಾಡಿದ್ವಿ ಅಂದರೆ, ನಾವು ಹುಡುಗರ ಜೊತೆ ಎಲ್ಲ ಮಾತಾಡ್ಕೊಂಡು ಇವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿ, ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿ, ಆ್ಯಂಡ್ ಮೋರ್ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಬಿಡಿ ಅಂತ ಹೇಳಿ ಸೊ ರಿಕ್ವೆಸ್ಟ್ ಮಾಡಿ ಬಿಟ್ಟರು. ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿದ್ವಿ. ಸೊ ನೋಡಿ, ನಮ್ಮ ಬಿಡಬೇಕಾದ್ರೂ ಸ್ಪೀಡ್ ಮೋಟ್ರಿಂದ ಡೈರೆಕ್ಟ್ ನಾವು ಹಂಗೆ ಮೇಲಕ್ಕೆ ಹಂಗೆ ಕಾಲೆತ್ತಿದ್ರೆ ಹಂಗೆ ಮೇಲೆ ಹೋಗ್ತೀವಿ. ಅದೇ ಥರನೇ ವಾಪಸ್ ಬರ್ತಾಯಿದ್ವಿ ನೋಡಿ, ಹಂಗೆ ಬೋಟಲ್ಲೇ ಲ್ಯಾಂಡ್ ಆಗ್ತೀವಿ. ಸೊ ನೀವೇನಾರ ಗೋವಾಗೆ ಹೋದರೆ ಮಿಸ್ ಮಾಡಿದಿರ ಪ್ಯಾರಾಸೈಲಿಂಗು ಮಾಡಿ, ಸ್ಕೂಬಾನು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.